ನಿಗೂಢವಾಗಿ ಮಾಡಿದಾಗಿದೆ. ಅಂದ್ರೆ ಯಾರಾದ್ರೂ ಗೊತ್ತಿರೋರೇ ಮಾಡಿರಬಹುದಾ ಅಂತ ಇದನ್ನ ಈ ಸದ್ಯಕ್ಕೆ ಹಾಗಾದ್ರೆ? ಅದೇ ಅದನ್ನ ನಾವು ಹೇಳುವಾಗಿಲ್ಲ. ಆಗಲ್ಲ. ಓಕೆ, ಅದೇ ಖಂಡಿತ ಬಿಡಿ, ಖಂಡಿತ ಅಲ್ಲ. ಅಂದ್ರೆ ಸೊ ಈ ಒಂದು ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ, ನಿಮ್ಗೂ ಇದು ಈ ಪ್ರಶ್ನೆ ಗೊಂದಲ ಕಾಡ್ತಾ ಇದ್ದಾಗ ಒಂದು ಉತ್ತರ ನಿಮ್ಗೂ ಸಿಗಬಹುದಾ ಅಂತ ಆ ಒಂದು ಉದ್ದೇಶಕ್ಕಾಗಿ ಕೇಳಿದ್, ಬೇರೆ ಉದ್ದೇಶ ಏನಲ್ಲ. ಪೊಲೀಸ್ ತನಿಖೆ ಇರೋದ್ರಿಂದ ನಾವು ಹೆಚ್ಚು ಇದನ್ನ ತುಂಬಾ ಡೀಪ್ ಆಗಿ ತನಿಖೆ ತರ ಮಾತನಾಡೋದಕ್ಕೂ ಆಗೋದಿಲ್ಲ. ಹೌದು. ಹಾಗಾಗಿ ಅಂದ್ರೆ ಯಾಕೆ ಕೇಳಿದೆ ಅಂತಂದ್ರೆ, ಗೊತ್ತಿರೋರ 5 ಗಂಟೆ ಆಸ್ಪಾಸಿನಲ್ಲೇ ಅಲ್ವಾ ಆಗಿರುವಂತದ್ದು, ಬೆಳಗಿನ ಜಾವ. ಬೇರೆ ಏರಿಯಾದಿಂದ ಆ ಒಂದು ನಿಮ್ಮ ಏರಿಯಾಗೆ ಅಪರಿಚಿತರು ಬಂದು ಹೋಗೋದಕ್ಕೆ ಹೇಗೆ ಸಾಧ್ಯ? ಆ ರೀತಿಯಾದಂತ ಪ್ರಶ್ನೆ. 2 ಸಲ ಹೋಗಿದ್ದೆ ಅಲ್ಲವಾ. ಅವಾಗ ಮೊದಲ 2 ಸಲ ಗೊತ್ತಿದ್ದವರೇ ಇರಬಹುದು, ಅಥವಾ ಇವನ ಹತ್ರ ಮೊದಲ ಯಾರಾದ್ರೂ ಕೇಳಿ ಇರಬಹುದು, ಏನಾದ್ರೂ ಹಾಗೆ ಸ್ವಲ್ಪ ಗೊತ್ತಿದ್ದವರೇ ಇರುವುದು ಹೊರತು ಗೊತ್ತಿಲ್ಲದವರಿಗೆ ಅಷ್ಟು ಸುಲಭದಲ್ಲಿ ಆ ರೀತಿ ಮಾಡ್ಲಿಕ್ಕೆ ನಮಿಗೂ ಖಂಡಿತ ನೀವು ಕಾಣ್ತಾ ಇದೆ ನನಗೆ. ಅದು ಯಾರು ಅಂತ ಹೇಳುವಂತದ್ದು ನಮ್ಮ ಗಮನಕ್ಕೆ ಬರ್ತಾನೆ ಇಲ್ಲ. ಅದು ಪ್ರಶ್ನೆಯಾಗಿ ಉಳಿದಿದೆ. ಗೊತ್ತುಂಟು ಅಂತ ಹೇಳುವಂತ ಪ್ರಶ್ನೆ ಇಲ್ಲ, ಗೊತ್ತಿಲ್ಲ ಅಂತ ಹೇಳುವಂತ ಪ್ರಶ್ನೆ ಉಳಿದಿದೆ ಈಗ. ಅಂದ್ರೆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಹಲ್ಲೆ ಮಾಡಿರ್ಬೋದು ಹಾಗಾದ್ರೆ, ಅಂದಾಜಿಗೆ ಹಲ್ಲೆ ಮಾಡಿ ಅದಾದ ಬಳಿಕ ಅವ್ನು ತಿರ್ಕೊಂಡಿರ್ಬೋದು, ಅಥವಾ ಇನ್ನೇನೋ ಅಲ್ಲಿ ಏನೋ ಮೂಮೆಂಟ್ ಆಗಿರ್ಬೋದು, ಆಗ ಇವನು ಪ್ರಾಣ ಹೋಗಿಲ್ಲ ಅಂತ ನೋಡಿದಿರ್ಬೋದು, ಅಥವಾ ಇನ್ನೇನೋ ಆಗಿರ್ಬೋದು. ಅಲ್ಲಿ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಒಟ್ಟು ಸುಮಂತನ ಸಾವಾಗಿ ಆ ಮಗುವಿನ ದೇಹ ಬಾವಿಯಲ್ಲಿ ಸಿಕ್ಕಿರುವಂತದ್ದು. ರಕ್ತದ ಕಲೆ ತುಂಬಾ ಜೋರಾಗಿ ಅಂದ್ರೆ ತುಂಬಾ ಬಿದ್ದಿತ್ತ, ಅಥವಾ ಅಲ್ಲೊಂದು ಡ್ರಾಪ್ ಇಲ್ಲೊಂದು ಡ್ರಾಪ್ ಈ ತರನೇ ಇತ್ತ? ಅಲ್ಲಿ ಒಂದು ಇಲ್ಲೊಂದು ಬೊಟ್ಟು ಇತ್ತು. ಕೆರೆ ಹತ್ರ ಬಾವಿಯ ಸೈಡಿಗೆ ಕಟ್ಟಿದ ಕಲ್ಲಿನಲ್ಲಿ ಒಂದು ಜಾಸ್ತಿ ಇತ್ತು. ಕಲ್ಲಿನ ಮೇಲೆ ಅವನ ತಲೆ ಇಟ್ಟಿರಬಹುದೇನೋ ಹಾಗಾದ್ರೆ, ತುಂಬಾ ಅಲ್ಲಿ ರಕ್ತಸ್ರಾವ ಆಗಿರೋದ್ರಿಂದ. ಹೌದೌದು. ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾಗಿ ಇಲ್ಲಿವರೆಗೂ ಅನುಮಾನ ಇಲ್ಲ ಹಾಗಾದ್ರೆ? ಇಲ್ಲ. ಅಂದ್ರೆ ನಮ್ಗೆ ಧೈರ್ಯ ಇದೆ ಪೊಲೀಸಿನವರ ಈಗ ತನಿಖೆ ಮಾಡೋ ವಿಷಯದಲ್ಲಿ. ತುಂಬಾ ನನಗೆ ಒಂದು ವಿಶ್ವಾಸ ಬೀಳ್ತಾ ಇದೆ ಅವರ ಮೇಲೆ. ಅಂದ್ರೆ ಹಗಲು ರಾತ್ರಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಇನ್ನು ಒಂದು 10 ದಿವಸದ ಒಳಗೆ ಅವರು ಖಂಡಿತ ಕಂಡು ಹಿಡಿದಾರೆ ಅಂತ ಭರವಸೆ ನನಗಿದೆ. ಈಗ ನಿಮ್ಮನ್ನು ಕೂಡ ಮಾತನಾಡಿಸಿದ್ರ ಆಗ ಈಗ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ? ಮತ್ತೆ ನನ್ನ ಮನೆಗೆ ಬಂದು ಮಾತಾಡಿಸ್ತಾರೆ. ಏನಾದ್ರು ಅನುಮಾನ ಈ ತರ ಬಂದಿದೆ ಅಂತ ಕೇಳ್ತಾರೆ? ಮಾತಾಡಿಸ್ತಾರೆ. ಮಾತಾಡಿಸಿ ಧೈರ್ಯ ಹೇಳಿ ಹೋಗ್ತಾರೆ. ಓಕೆ. ಒಟ್ಟು ಈಗ ಅಂದ್ರೆ ಏನು ಇದುವರೆಗೂ ಅಪ್ಡೇಟ್ ಆಗ್ಲಿಲ್ಲ ಹಾಗೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ? ಇನ್ನು ತನಿಖೆ ನಡೀತಾ ಇದೆ, ಪೊಲೀಸರು ಅವ್ರದೇ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಮಗನ ಸಾವಿಗೆ ನ್ಯಾಯ ಸಿಗಲಿ. ಆ ಸಾವಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಜಸ್ಟ್ ನ್ಯೂಸ್ ಇಂದ ಖಂಡಿತವಾಗಿ ಪ್ರತಿದಿನ, ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರುವಂತದ್ದು, ವಿಷಯ ಅಪ್ಡೇಟ್ ಆಗದೆ ಇದ್ರೂ ಕೂಡ ಈ ಒಂದು ಕೇಸ್ನ ಜೀವಂತವಾಗಿಡ್ಬೇಕು ಅಂದ್ರೆ ನಾವು ಪ್ರತಿದಿನ ಮಾತನಾಡ್ಲೇಬೇಕಾಗತ್ತೆ. ಅದು ಜೀವಂತ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಮುಚ್ಚೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜೀವಂತವಾಗಿಡ್ಬೇಕು ಅಂದಾಗ ನಾವು ಪ್ರತಿದಿನ ಅಪ್ಡೇಟ್ ಮಾಡಬೇಕಾಗತ್ತೆ, ಅಪ್ಡೇಟ್ ನ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ನಾನು ಪ್ರತಿದಿನನೂ ಪ್ರಸಾರ ಮಾಡ್ತಾ ಇದ್ದೀನಿ. ಸುಮಂತ್ ಅನ್ನೋ ಒಂದು ಮಗುವಿಗೆ ನ್ಯಾಯ ಖಂಡಿತವಾಗಿಯೂ ಸಿಗಬೇಕು. ಹೇಗೆ ಸಾವಾಯ್ತು, ಮಾಡಿದವ್ರು ಯಾರು, ಯಾಕೆ ಮಾಡಿದ್ರು, ಉದ್ದೇಶ ಏನಾಗಿತ್ತು, ಎಲ್ಲವೂ ಕೂಡ ಗೊತ್ತಾಗ್ಬೇಕಾಗತ್ತೆ. ಯಾವುದು ಕೂಡ ಪಾಪ ಮಗು ಏನು ಅದೇ ಏನು ಮಾತನಾಡಕ್ ಆಗ್ತಿಲ್ಲ ನಮಗೂ ಕೂಡ. ಏನು ಮಾಡಿರ್ತದು ಅದ್ರ ಪಾಡಿಗೆ ಅದು ಇದ್ದಂತ ಮಗು ಅದು. ಸ್ಕೂಲಲ್ಲಿ ಕೇಳಿದಾಗ್ಲೂ ಕೂಡ ತುಂಬಾ ಒಳ್ಳೆ ಒಪಿನಿಯನ್ ಇದೆ. ಶಿಕ್ಷಕರು ಮಾತನಾಡಿಸಿದಾಗ್ಲೂ ಕೂಡ ಶಿಕ್ಷಕರು ಅವನ ಬಗ್ಗೆ ಗುಡ್ ಅಂತಾನೆ ಹೇಳ್ತಾರೆ. ಕುಟುಂಬದವರು ಕೂಡ ಎಲ್ರ ಜೊತೆ ಚೆನ್ನಾಗಿದ್ದ ಅಂತ ಹೇಳ್ತೀರಿ. ಸುತ್ತಮುತ್ತಲವ್ರು ಮಾತನಾಡಿಸಿದಾಗೂ ಆ ಮಗುವಿನ ಬಗ್ಗೆ ಒಂದು ಕಪ್ಪು ಚುಕ್ಕೆನೂ ಇಲ್ಲ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಅಲ್ಲಿ ಏನಾಯ್ತು, ಯಾಕಾಯ್ತು, ಇದೊಂದು ದೊಡ್ಡ ಪ್ರಶ್ನೆ ಆ ಸಂದರ್ಭಕ್ಕೆ. ಹಾಗಾಗಿ ಆದಷ್ಟು ಬೇಗ ನಿಮ್ಮ ಮಗನ ಸಾವಿಗೆ ನ್ಯಾಯ ಸಿಗೋವರೆಗೂ ನಿಮ್ಮ ಜೊತೆಗೆ ನಾವಿರ್ತೀವಿ. ನಿಮ್ಮ ಜೊತೆ ನಾವು ಕೂಡ ಹೋರಾಟ, ನಮ್ಮ ಕೈಯಿಂದ ಒಬ್ಬ ಪತ್ರಕರ್ತನಾಗಿ ಹೇಗೆಲ್ಲ ಮಾತನಾಡೋದಕ್ಕೆ ಸಾಧ್ಯ ಮತ್ತು ಏನೆಲ್ಲ ಮಾಡೋದಕ್ಕೆ ಸಾಧ್ಯ, ಸೊ ಏನೇನೆಲ್ಲ ತರೋದಕ್ಕೆ ಸಾಧ್ಯ, ಅದನ್ನೆಲ್ಲವನ್ನು ಕೂಡ ನಾನು ಸತತವಾಗಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಜೊತೆಗೆ ನಾವಿರ್ತೀವಿ ಖಂಡಿತವಾಗಿಯೂ. ಆದಷ್ಟು ಬೇಗ ನಿಮ್ಮ ಮಗುವಿನ ಸಾವಿಗೆ ನ್ಯಾಯ ಸಿಗ್ಲಿ. ನ್ಯಾಯ ಸಿಗೋವರೆಗೂ ಮಾತ್ರ ನಾವು ಬಿಡೋದಿಲ್ಲ, ಯಾರು ಬಿಟ್ಟರು ನಾವು ಬಿಡೋದಿಲ್ಲ. ಖಂಡಿತವಾಗಿ ನ್ಯಾಯ ಸಿಗ್ಲೇಬೇಕು. ಸಿಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ. ಬಟ್ ನಮ್ಮ ಉದ್ದೇಶ ಏನು, ಆದಷ್ಟು ಬೇಗ ಸಿಗ್ಲಿ. ಆದಷ್ಟು ಬೇಗ ಸಿಕ್ಕರೆ ಸಾಕ್ಷಿ ನಾಶ ಆಗುವಂತ ಸಾಧ್ಯತೆ ಇರೋದಿಲ್ಲ. ದಿನಗಳು ಕಳೀತಾ ಇದ್ದ ಹಾಗೆ ಅದು ಮರೀಚಿಕೆ ಹಾಕ್ತಾ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಬೇಗ ಸಿಗ್ಲಿ ಅನ್ನೋ ಉದ್ದೇಶ, ಅದಕ್ಕೋಸ್ಕರ ಸತತವಾಗಿ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ನಮ್ಮ ಆಶಯವೂ ಅದೇ.
ಸೊ ಒಂದು ಮಗುವಿಗೆ ಅನ್ಯಾಯ ಆಗಿದೆ ಅಂದಾಗ ಅದಕ್ಕೆ ನ್ಯಾಯ ಕೊಡಿಸಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ ಕೂಡ. ಎಲ್ಲರ ಆಶೀರ್ವಾದ ಕೂಡ, ಇಡೀ ಜನತೆ ಆಶೀರ್ವಾದ ಕೂಡ ಇದೆ. ಆ ರೀತಿಯಲ್ಲಿ ನನಗೆ ಸಿಗ್ಬಹುದು ಅಂತ ಹೇಳುವಂತ ವಿಶ್ವಾಸವೂ ಇದೆ. ಖಂಡಿತ ಸಿಗಿ. ಎಲ್ಲ ಕಡೆ ಪ್ರಾರ್ಥನೆ ಅದು ಇದೆಲ್ಲ ಮಾಡ್ತಾ ಇದ್ದಾರೆ, ಜಾತಿ ಭೇದ ಮರೆತು ಮಾಡ್ತಾ ಇದ್ದಾರೆ. ಹೌದೌದು. ಹಾಗಾಗಿ ಅದು ದೇವರು ನನಗೆ ಕಣ್ಣು ಬಿಡಿಸಿ ಅನ್ನುವಂತ ಧೈರ್ಯವೂ ಇದೆ. ಇಲ್ಲ, ಆದಷ್ಟು ಬೇಗ ಸಿಗುತ್ತೆ ಅನ್ನೋ ಭರವಸೆ, ನಂಬಿಕೆ ನಮಗೂ ಕೂಡ ಇದೆ. ಸೊ ಸಿಗೋವರೆಗೂ ನಾವಂತೂ ಬಿಡಲ್ಲ, ಸಿಗುತ್ತೆ ಅಷ್ಟೇ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಸುಮಂತ್ ಸಾವಿನ ಬಗ್ಗೆ ಅವರ ತಂದೆ ಆಗಿರತಕ್ಕಂಥ ಸುಬ್ರಹ್ಮಣ್ಯ ಅವರ ಜೊತೆ ಕಳೆದ 15 ದಿನಗಳಿಂದನೂ ಕೂಡ ಸಂಪರ್ಕದಲ್ಲಿದ್ದೇವೆ. ಒಂದಿಷ್ಟು ಮಾಹಿತಿ ಅಥವಾ ಅನುಮಾನ ಏನಾದರೂ ಸಿಗ್ತಾ ಇದೆಯಾ ಅನ್ನೋ ಒಂದಿಷ್ಟು ಮಾಹಿತಿನ ಕೂಡ ಕಲೆ ಹಾಕ್ತಾ ಇದ್ದೀವಿ. ಆದರೆ ಯಾವುದೇ ಕಡೆಯಿಂದಲೂ ಕೂಡ ಯಾವುದೇ ಅನುಮಾನ ಆಗಲಿ ಅಥವಾ ಯಾರ ಮೇಲೆ ಅನುಮಾನ ಆಗಲಿ ಈ ರೀತಿಯಾಗಿ ಅವರ ಕುಟುಂಬದವರಿಗೂ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಬಹಿರಂಗವಾಗಿ ಪೊಲೀಸ್ ಇಲಾಖೆಗೂ ಕೂಡ ಸಿಕ್ಕಿಲ್ಲ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕಾಗಿದೆ. ನ್ಯಾಯ ಸಿಗೋವರೆಗೂ ಕೂಡ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡಬೇಕಾಗಿದೆ. ಈ ಒಂದು ಕೇಸ್ ಜೀವಂತವಾಗಿ ಇರಬೇಕು ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿದಿನವೂ ಕೂಡ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕಾಗುತ್ತೆ. ಜೊತೆಗೆ ಏನು ಅಪ್ಡೇಟ್ ಇಲ್ಲ ಅಂದರೂ ಕೂಡ ಹಳೆಯ ಮಾಹಿತಿಯನ್ನು ಚರ್ಚೆ ಮಾಡೋದಾಗಲಿ ಅಥವಾ ಅದೇ ಮಾಹಿತಿನ ಪದೇ ಪ್ರಸಾರ ಮಾಡೋದ್ರಿಂದ ಇಲಾಖೆಗೂ ಕೂಡ ಈ ಒಂದು ಮಾಹಿತಿ ತಲುಪ್ತಾ ಇರುತ್ತೆ. ಜೊತೆಗೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಇನ್ನು ಸ್ಟ್ರಾಂಗ್ ಆಗಿ ಕೆಲಸವನ್ನು ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ನಿರಂತರವಾಗಿ ಕಳೆದ 15 ದಿನಗಳಿಂದನೂ ಕೂಡ ಪ್ರಸಾರ ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ಇದುವರೆಗೂ ಕೂಡ ಯಾವುದೇ ನ್ಯಾಯ ಸಿಕ್ಕಿಲ್ಲ ಅನ್ನೋದೇ ಒಂದು ದೊಡ್ಡ ನೋವಿನ ಸಂಗತಿ ಕೂಡ ಆಗಿಬಿಟ್ಟಿದೆ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಸುಮಂತ್ ಸಾವು ಮಾತ್ರ ಅಲ್ಲದೆ ಅದೆಷ್ಟೋ ಸಾವುಗಳಿಗೆ ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ಎಷ್ಟೋ ಸಾವುಗಳು ಅಸಹಜ ಸಾವುಗಳಾಗಿ ಬಿಟ್ಟಿದ್ದಾವೆ. ಮೇಲ್ನೋಟಕ್ಕೆ ಕೊಲೆಗಳ ರೀತಿಯಲ್ಲೇ ಕಂಡರೂ ಕೂಡ ಆ ಕೊಲೆಯನ್ನು ಯಾರು ಮಾಡಿದ್ದಾರೆ ಅನ್ನೋದು ಪೊಲೀಸ್ ಇಲಾಖೆಗೆ ಮಾಹಿತಿ ಸಿಗದೇ ಇರುವ ಕಾರಣದಿಂದಾಗಿ ಅಸಹಜ ಸಾವು ಎಂಬುದನ್ನು ಬಿಂಬಿಸಿ ಬಿಡ್ತಾರೆ. ಸೊ ಈ ಒಂದು ಪ್ರಕರಣದಲ್ಲಿ ಹಾಗೆ ಆಗಬಾರದು ಅನ್ನೋ ಕಾರಣಕ್ಕೆ ಸತತವಾಗಿ ಈ ಒಂದು ಸುಮಂತ್ ಕೇಸನ್ನು ಪ್ರಸಾರ ಮಾಡ್ತಾ ಇರುವಂಥ ಉದ್ದೇಶ ಆಗಿದೆ. ಸೊ ನಿಮ್ಮೆಲ್ಲರೂ ಕೂಡ ಉದ್ದೇಶ ಇರೋದು ಇಷ್ಟೇ, ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕು ಎಂಬುದು. ಸೊ ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಸಿಗೋವರೆಗೂ ನಾವೆಲ್ಲರೂ ಕೂಡ ನಮ್ಮ ಪ್ರಯತ್ನವನ್ನ ಮಾಡೋಣ ಎಂಬುದನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಅಂದ ಹಾಗೆ ಅಸಹಜ ಸಾವುಗಳ ಲಿಸ್ಟಿನಲ್ಲಿ ಸುಮಂತ್ ಸಾವಿನ ಹೆಸರು ಹೋಗಿ ಕೂತ್ಕೊಳ್ಬಾರ್ದು. ಹಾಗಾಗಿ ಒಬ್ಬ ಬ್ರಿಲಿಯಂಟ್ ಮತ್ತು ಸೌಮ್ಯ ಸ್ವಭಾವದ ಮಗುವಿನ ಗತಿಯೇ ಈಗ ಆಗಬಿಟ್ರೆ ಮುಂದೆ ನಮ್ಮ ಸಮಾಜ ಜಾಗರೂಕರಾಗೋದಕ್ಕೆ ಹೇಗೆ ಸಾಧ್ಯ? ನಮ್ಮ ಸಮಾಜದಲ್ಲಿ ಇಂತಹ ಘಟನೆಗಳು ಕಡಿಮೆ ಆಗೋದಕ್ಕಾದರೂ ಹೇಗೆ ಸಾಧ್ಯ? ಇಂತಹ ಘಟನೆಗಳು ಅದ್ಯಾವ ಕಾರಣಕ್ಕಾಗಿ ಹೆಚ್ಚಾಗ್ತಾ ಇದ್ದಾವೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಸಿಗೋವರೆಗೂ ನಾವೆಲ್ಲರೂ ಕೂಡ ನಮ್ಮ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಈ ಒಂದು ಪೊಲೀಸ್ ಇಲಾಖೆಯ ಒಂದು ವಿಫಲತೆಯೋ ಅಥವಾ ನಮ್ಮ ಸಮಾಜ ಈಗ ಯಾಕೆ ಹೋಗ್ತಾ ಇದೆಯೋ ಅದ್ಯಾವುದೂ ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇಂತಹ ಕೇಸ್ಗಳು ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಕೂಡ ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕಾಗಿದೆ, ಸಿಗಲೇಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಮತ್ತು ಹೋರಾಟವೂ ಕೂಡ ಆಗಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.